ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಎಸ್ಪೆಷಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಮತ್ತು ಕೇಂದ್ರ ಸರ್ಕಾರದಲ್ಲೂ ಮನವಿ ಮಾಡ್ಕೊಳ್ಳೋದು ಏನಂದರೆ, ಇವಾಗ ನೀವು ಎಲ್ಲಿ ನೋಡಿದ್ರು KYC ಮಾಡಿಸಿ ಅಂತ ಹೇಳ್ತಿರ್ತೀರಿ. ಎಲ್ಲೋದ್ರೂ ಬಯೋಮೆಟ್ರಿಕ್ ಸಿಸ್ಟಮ್ಮೇ. ನೀವು ಆಧಾರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಹೆಬ್ಬೆಟ್ಟದು ತೊಗೋತೀರಿ, ಕಣ್ಣದು ತೊಗೋತೀರಿ. ಆದರೆ ಇಲ್ಲಿ ಇವಾಗ ಏನೋ ಒಂದು ರೇಷನ್ ತೊಗೊಳ್ಬೇಕಾಗಲಿ ಇನ್ನೊಂದಕ್ಕಾಗಲಿ KYC ಮಾಡಿಸ್ಬೇಕು ಅಂತ ಅಂದಾಗ ಹೆಬ್ಬೆಟ್ಟು ಗುರ್ತೆ ತೊಗೋತೀರಿ. ಪಾಪ ಎಷ್ಟೋ ಜನ ವಯಸ್ಸಾದವ್ರದ್ದು ಅವ್ರದ್ದು ಎಲ್ಲ ಬರಲ್ಲ, ಸೌದೋಗಿರುತ್ತೆ, ಎಷ್ಟು ಹೇಳಿದ್ರು ಬರಲ್ಲ. ಅಲ್ಲೋದ್ರೆ ಏನು ಹೇಳ್ತಾರೆ, ಫುಡ್ ಆಫೀಸಲ್ಲಿ ಇಲ್ಲಿ ಹೋದರೆ ಇಲ್ಲಿ ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತಾರೆ. ಆ ವಯಸ್ಸಾದವ್ರು ಏನು ಮಾಡಬೇಕು? ಅಲ್ಲಿಗೆ ಹೋಗೋಕ್ಕಾಗುತ್ತಾ ಅವರು? ನೀವು ಈ ಥರ ಸಿಸ್ಟಮ್ ತಂದುಬಿಟ್ಟು ಎಷ್ಟು ಜನಕ್ಕೆ ತೊಂದರೆ ಆಗ್ತಾಯಿದೆ ಗೊತ್ತಾ? ಕಣ್ಣೊಂದು ಹಿಡ್ಕೊಂಡಿರ್ತೀರಲ್ಲ, ಕಣ್ಣನ್ನು ಸ್ಕ್ಯಾನ್ ಮಾಡಿರ್ತೀರಲ್ಲ ನೀವು, ಅದನ್ನು ಯಾಕೆ ನೀವು ಮಾಡೋದಿಲ್ಲ? KYC ಮಾಡಿಸಿ ಅಂತಾರೆ. ಅದ್ರಲ್ಲಿ ಸುಮಾರು 100ಕ್ಕೆ 20% 30% ಬರೋದೇ ಇಲ್ಲ ವಯಸ್ಸಾದವ್ರಿಗೆ, ಇವ್ರಿಗೆ. ಅವ್ರು ಎಲ್ಲಲ್ದಾಡ್ಬೇಕು, ಅಲ್ಲೋಗಿ ಅಪ್ಡೇಟ್ ಮಾಡಿಸಿ ಅಂತಾರೆ. ಅಲ್ಲೋಗೋದ್ರೂ ಆಗೋದಿಲ್ಲ, ಸೌದೋಗದೆ, ಹಿಂಗಾಗದೆ ಹಂಗಾಗದೆ ಅಂತಾರೆ ಬೆಳೆಗಳು. ಏನು ಮಾಡಬೇಕು? ದಯವಿಟ್ಟು ನಾನು ಏನು KYC ಅಂತ ಸೆಂಟ್ರಲ್ಲೋ ಸ್ಟೇಟೋ ಎಲ್ಲಿಂದ ನಾನು ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ದಯವಿಟ್ಟು ಬರೀ ಒಂದೇ ಅಲ್ಲ, ಕಣ್ಣನ್ನು ನೀವು ಸ್ಕ್ಯಾನ್ ಮಾಡಿರ್ತೀರಲ್ಲ ಅದನ್ನು ಆಚರಣೆಗೆ ತರೋಂಗೆ ಮಾಡಿ ಸಿಸ್ಟಮಲ್ಲಿ ಅಳವಡಿಸ್ಕೊಳ್ಳಿ. ಯಾಕೆ ಅಂತಂದರೆ, ಈಗ ಒಂದು ಸೊಸೈಟಿಗೆ ಹೋಗಲಿ, ಪಾಪ ಒಂದು ರೇಷನ್ ತರೋಕ್ಕೆ ಹೋಗಲಿ, ಇನ್ನೊಂದಕ್ಕೆ ಹೋಗಲಿ, ಏನಕ್ಕೆ ಹೋಗಲಿ, KYC ಮಾಡಿಸ್ಬೇಕು ಅಂತ ಅಂದಾಗ ಏನಾಗ್ತದೆ ಪರಿಸ್ಥಿತಿ? ಆಗ್ತಾಯಿಲ್ಲ, ತಮ್ಗಳು ಬರ್ತಾಯಿಲ್ಲ. ಎಷ್ಟೊಂದು ಜನ ಸೌದೋಗದೆ ಫುಡ್ ಆಫೀಸ್ಗೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ಕಳಿಸ್ತಾರೆ, ಬ್ಯಾಂಕ್ ಹತ್ರ ಹೋಗಿ, ಅಲ್ಲೂ ಬರೋಲ್ಲ. ಅವಾಗ ಏನಾಗ್ತಾರೆ, ಬೆಂಗಳೂರಿಗೆ ಹೋಗಿ ಅಂತಾರೆ. ಅವ್ರು ಬೆಂಗಳೂರಿಗೆಲ್ಲ ಹೋಗೋಕ್ಕಾಗುತ್ತಾ ಹೆಡ್ ಆಫೀಸ್ಗೆಲ್ಲ? ದಯವಿಟ್ಟು ನಾನು ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ಇದನ್ನೊಂದೊಂದು ಬರೀ ತಂಬೆ ಒಂದಲ್ಲ, ನೀವು ಆಧಾರ್ ಕಾರ್ಡ್ ಮಾಡಬೇಕಾದ್ರೆ ತಂಬು ಜೊತೆಗೆ ಕಣ್ಣನ್ನು ಸ್ಕ್ಯಾನ್ ಮಾಡಿರ್ತೀರಿ, ಅದನ್ನು ಸಿಸ್ಟಮಲ್ಲಿ ಅಳವಡಿಸಿ. ಎಷ್ಟೋ ಜನರಿಗೆ ಒಳಿತಾ ಆಗ್ತದೆ ಇದರಿಂದ. ಏನು ಇವಾಗ ನೋಡಿ, KYC ಮಾಡಿಸ್ಬೇಕು, ಗ್ಯಾಸ್ ಮಾಡಿಸ್ಬೇಕು, ಇಲ್ಲ ರೇಷನ್ ಕಾರ್ಡ್ಗೆ ಎಲ್ಲರೂ ಬಂದು ಮನೆ ಮಂದಿ ಎಲ್ಲ ಮಾಡಿಸ್ಬೇಕು ಅಂತ ಹೇಳ್ತೀರಿ. ಅದು ಡೇಟ್ ಬೇರೆ ಫಿಕ್ಸ್ ಮಾಡಿಬಿಡ್ತೀರಿ, ಇಷ್ಟೇ ದಿನ ಅಂತ. ಆಗ ಅವ್ರು ಬಂದು ಏನು ಮಾಡ್ತಾರೆ? ಕೆಲವ್ರದ್ದೆಲ್ಲ ಬರೋದೇ ಇಲ್ಲ. ಈಗ ಅವ್ರೇನು ಮಾಡಬೇಕಾಗ್ತದೆ? ದಯವಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ, ನೀವು ಆಧಾರ್ ಕಾರ್ಡು ಮಾಡಿಸ್ಬೇಕಾದ್ರೆ ಕಣ್ಣು ಸ್ಕ್ಯಾನ್ ಮಾಡಿಸಿದಿರಿ ತಂಬು ಜೊತೆಗೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಬೆರಳುಗಳು ಮಾತ್ರ ಅಲ್ಲ, ಕಣ್ಣನ್ನು ಸಿಸ್ಟಮನ್ನು ಅಳವಡಿಸಿ ಎಲ್ಲೇ ಹೋದ್ರೂ KYC ಮಾಡಿಸ್ಬೇಕಾದ್ರೆ ದಯವಿಟ್ಟು ಕೇಳ್ಕೊತೀನಿ. ಇಲ್ಲಾಂದರೆ ಜನರಿಗೆ ತೊಂದರೆ ಆಗ್ತದೆ. ಇದರಿಂದ ಎಷ್ಟು ಜನಕ್ಕೆ ಅನಾನುಕೂಲ ಆಗ್ತದೆ, ವಯಸ್ಸಾದವರು ಅವ್ರಿಗೆಲ್ಲ.